ಸರಿ ಗುರು. ಸೊ ಏನು ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ಕನೆಕ್ಷನ್ಸ್ ಎಲ್ಲ ನೋಡಾಗಿತ್ತು ಲಾಸ್ಟ್ ವಿಡಿಯೋದಲ್ಲಿ. ಸೊ ಏನು ಹೇಳಿದೆ ಈ ವಿಡಿಯೋದಲ್ಲಿ ಲ್ಯಾಟ್ರಲ್ ಮತ್ತು ಯೂನಿಲ್ಯಾಟ್ರಲ್ ನೋಡೋಣ ಅಂತ ಹೇಳಿದ್ವಿ. ಯೂನಿಲ್ಯಾಟ್ರಲ್. ಸೊ ಇಲ್ಲಿ ವಿಡಿಯೋದಲ್ಲಿ ಏನಿದೆ ಅಂತಂದರೆ ಯೂನಿಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಸರಿನಾ ಗುರು? ಏನಿದೆ ಯೂನಿಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಇದೆ. ಸರಿನಾ? ಸೊ ಏನು ಗುರು ಯೂನಿಲ್ಯಾಟ್ರಲ್ ಇಷ್ಟು ತನಕ ಓದಿದ್ದೇನು ಮತ್ತೆ ನಾವು ಅಂತ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅದು ಇದೇನು ಹೊಸದಾಗಿ ಯೂನಿಲ್ಯಾಟ್ರಲ್ನು ನೋಡ್ಬಿಟ್ಟು ಬೈಲ್ಯಾಟ್ರಲ್ ಅಂತಂದರೆ ಬೈಲ್ಯಾಟ್ರಲ್ ಇಷ್ಟು ತನಕ ನಾವು ಓದಿದ್ದು. ಇಲ್ಲಿ ತನಕ ನಾವೇನೇನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, ಏನೇನು ಅಂದರೆ ಪ್ರಾಪರ್ಟೀಸಲ್ಲಿ ಓದಿದ್ದು ಇಲ್ಲಿ ಅಪ್ಲೈ ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಇಷ್ಟು ತನಕ ನಾವು ಮಾಡಿದ್ದೆಲ್ಲ ಬೈಲ್ಯಾಟ್ರಲ್ ಮೆಂಡಲ್ ಇಟ್ಕೊಂಡು ಮಾಡಿದ್ದು. ಬೈಲ್ಯಾಟ್ರಲ್ ಲ್ಯಾಪ್ಲಾಸ್ ಈಕ್ವಲ್ ನಾವೇನು ಸಿಸ್ಟಮ್ ಅನಾಲಿಸಿಸ್ ಮಾಡಿದ್ದಾಗಲಿ, ಟೈಪ್ಸ್ ಆಫ್ ಕನೆಕ್ಷನ್ ನೋಡಿದ್ದಾಗಲಿ, ನಾವು ಇನ್ವರ್ಸ್ ಮಾಡಿದ್ದಾಗಲಿ, ಅಥವಾ ಪ್ರಾಪರ್ಟೀಸ್ ಆಗಲಿ, ಅಥವಾ ಫಸ್ಟ್ ಇಂಟ್ರೊಡಕ್ಷನ್ ಫಸ್ಟ್ ವೀಡಿಯೋಯಿಂದ ಈಗ 10th 11th ವೀಡಿಯೋ ತನಕ ಏನಾಗಿತ್ತು, ಸೊ ಅದೇನಾಗಿತ್ತು. ಸೊ ಅದು ಕೂಡ ಬೈಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಯೂಸ್ ಮಾಡಿಕೊಂಡೇ ಮಾಡಿದ್ದು. ಬಟ್ ಈಕ್ವಲಿ ಅದೇನಾಗಿರುತ್ತೆ ಯೂನಿಲ್ಯಾಟ್ರಲ್ ಕೂಡ ವ್ಯಾಲಿಡ್ ಆಗಿರುತ್ತೆ. ಬಟ್ ಒಂದು ಕಂಡೀಷನ್ ಏನಂತಂದರೆ, ಸೊ ಒಂದೇ ಒಂದು ಕಂಡೀಷನ್ ಏನಂತಂದರೆ, ಸೊ ಏನು ಹೇಳಿದ್ದೆ ನಾನು ಬೈಲ್ಯಾಟ್ರಲಲ್ಲಿ. ಸೊ ಫಾರ್ ಒಂದು ಬೈಲ್ಯಾಟ್ರಲ್ ತಗೋಬೋದು. ಬೈಲ್ಯಾಟ್ರಲ್ ಏನು ಹೇಳಿದ್ದೆ ಅಂತಂದರೆ, ಸೊ ವೈಲ್ ಡೂಯಿಂಗ್ ಬೈಲ್ಯಾಟ್ರಲ್ ಮಾಡಬೇಕಾದ್ರೆ ಇದು ಎಲ್ಲಿ ಹೇಳಿದೆ ಅಂತಂದರೆ ಇನ್ ಬೈಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನು ಹೇಳಿದೆ ಇಲ್ಲಿ, ಐ ಥಿಂಕ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಮಾಡಬೇಕಾದ್ರೂ ಅದಕ್ಕಿಂತ ಮುಂಚೆ ಅಥವಾ ಏನು ಹೇಳಿದೆ ಅಂತಂದರೆ, ಸೊ ವಿ ಅಸ್ಯೂಮ್ ಏನು ಅಂದ್ಕೊಂಡಿದ್ವಿ ಆಲ್ ಇನಿಷಿಯಲ್ ಕಂಡೀಷನ್ಸ್ ಆ್ಯಸ್ 0 ಅಂತ ಅಸ್ಯೂಮ್ ಮಾಡ್ಕೊಂಡಿದ್ವಲ್ಲ ಯಾವುದರಲ್ಲಿ ಬೈಲ್ಯಾಟ್ರಲಲ್ಲಿ. ಸೊ ಏನಕ್ಕೆ ಅಂತಂದರೆ ನಾವಲ್ಲಿ ಏನು ಮಾಡ್ತಿದ್ವಿ, -∞ to ∞ ಹೋಗ್ತಿದ್ವಿ ನಾವು ಬೈಲ್ಯಾಟ್ರಲ್ ಅಂತಂದರೆ ಬೋತ್ ಸೈಡೆಡ್ ಸಿಗ್ನಲ್ ತಗೋತಿದ್ವಿ ಅಲ್ಲೆಲ್ಲ. ಓಕೆನಾ? ಸೊ ಫಾರ್ ಇಲ್ಲೇನು ಮಾಡ್ತಿದ್ದೀವಿ ಅಂತಂದರೆ, ಬಿಕಾಸ್ ವಿ ಕ್ಯಾಪ್ಚರ್ ಬೋತ್ ರೈಟ್ ಮತ್ತು ಲೆಫ್ಟ್ ಆಫ್ ದ ಟೈಮ್ ಆ್ಯಕ್ಸಿಸ್ ಅಂತಂದರೆ ಮೈನಸ್ ನೆಗೆಟಿವ್ ಇಂದ ಪ್ಲಸ್ ಇನ್ಫಿನಿಟಿ ತನಕ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿ ತನಕ ಹೋಗ್ತಿದ್ವಿ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ 0ಇಂದ ಒನ್ ಸೈಡೆಡ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಮಾತ್ರ ತಗೋತೀವಿ. ಅಂತಂದರೆ 0ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು. ಓಕೆನಾ? ಸರಿ, ನಾವೇನು ಮಾಡ್ತಿದ್ವಿ 0ಇಂದ ಸ್ಟಾರ್ಟ್ ಮಾಡ್ತಿದ್ವಿ. ನಾವು ಬೈಲ್ಯಾಟ್ರಲ್ ಎಲ್ಲಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದಿತ್ತು. ನಾವಿಲ್ಲಿ ಏನು ಮಾಡ್ತೀವಿ 0ದಿಂದ ಸ್ಟಾರ್ಟ್ ಮಾಡ್ತಿದ್ವಿ. ಓಕೆನಾ? ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ, ಸೊ ಇದು ಯೂನಿಲ್ಯಾಟ್ರಲ್ ಅಲ್ಲ, ಸೊ ಬೈಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಂತಂದರೆ ಏನು ಅಂತ ಫಸ್ಟು ನಾವು ಆಲ್ರೆಡಿ ಓದಿದ್ದೀವಿ ಬೈಲ್ಯಾಟ್ರಲ್ ಅಂದರೆ ಏನು ಅಂತ. ಸೊ ನೋಡೋಣ ಏನು ಅಂತ. ಸೊ ಇಫ್ ನನ್ನ ಹತ್ರ ಏನಿದೆ ಅಂದ್ಕೊಳ್ಳೋ, ಒಂದು ಆ್ಯಕ್ಸಿಸ್ ಇದೆ ಅಂತ, ಟೈಮ್ ಆ್ಯಕ್ಸಿಸ್ ಇದೆ ನನ್ನ ಹತ್ರ ಇದೆ, ಒಂದು ಟೈಮ್ ಆ್ಯಕ್ಸಿಸ್ ಇದೆ ನನ್ನ ಹತ್ರ. ವಾಟ್ ಇಸ್ ದಿಸ್ ಇಸ್ ದ ಟೈಮ್ ಆ್ಯಕ್ಸಿಸ್. ಸೊ ಇಲ್ಲೇನಿದೆ, ಸೊ ಫಾರ್ ಇಲ್ಲಿ -∞ ಕೂಡ ಇದೆ, ಇಲ್ಲಿ 0 ಕೂಡ ಇದೆ. ಸೊ ನಾವು ಇಲ್ಲಿ ರೀಕಾಲ್ ಮಾಡ್ಕೊಳ್ಳೋದಾದರೆ ನಾವೇನಂತ ಅಂದಿದ್ವಿ, ಇಲ್ಲಿ ಸಿಸ್ಟಮ್ ಏನಾಗ್ತಿತ್ತು, ಯುವರ್ ಸಿಸ್ಟಮ್ ಇಸ್ ಬ್ರ್ಯಾಂಡ್ ನ್ಯೂ ಸಿಸ್ಟಮ್. ನಾವೇನು ಅಂದ್ಕೊಂಡಿದ್ವಿ, ಏನಕ್ಕೆ ಹಂಗೆ ಅಂದ್ಕೊಂಡಿದ್ವಿ ಅಂತಲೂ ರೀಸನ್ ಎಲ್ಲ ಆಲ್ರೆಡಿ ಹೇಳಾಗಿದೆ. ಸೊ ನಾವು ಈ ಟೈಮ್ ಆ್ಯಕ್ಸಿಸಲ್ಲಿ ನಾವು ಯಾವುದೇ ಟೈಮಲ್ಲಿ ಸಿಸ್ಟಮ್ ಸಾಲ್ವ್ ಮಾಡ್ತಿದ್ರು ಕೂಡ ನಾವೇನು ಮಾಡ್ತಿದ್ವಿ, ವಿ ಅಸ್ಯೂಮ್, ಸೊ ಇನ್ ಬೈಲ್ಯಾಟ್ರಲ್ ಏನು ಮಾಡಿದ್ವಿ, ಸೊ ಎಟ್ ಎನಿ ಟೈಮ್ ವಿ ಅಸ್ಯೂಮ್ ಸಿಸ್ಟಮ್ ಈಸ್ ಬ್ರ್ಯಾಂಡ್ ನ್ಯೂ ಕತೆ ಗೀತೆಲ್ಲ ಹೇಳಾಗಿದೆ ಏನಕ್ಕೆ ಅಂತ. ಸೊ ಬ್ರ್ಯಾಂಡ್ ನ್ಯೂ ಅಂತಂದ್ರೇನು, ಸೊ ಫಾರ್ 0 ಇನಿಷಿಯಲ್ ಕಂಡೀಷನ್. ಅಲ್ಲ, ಸೊ ಅದೇ ಥರ. ಸೊ ಇನ್ಫಿನಿಟ್ ಟೈಮಿಂದ ಏನಾಗ್ತಿತ್ತು, ಇದಾಗ್ತಿತ್ತು. ಸೊ ಓಕೆ, ವಿ ಕ್ಯಾನ್ ಇದು ಅರ್ಥ ಆಯಿತು. 0 ಇನಿಷಿಯಲ್ ಕಂಡೀಷನ್ ತಗೋತಿದ್ವಿ. ಸೊ ಅವಾಗ ಏನಾಗ್ತಿತ್ತು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ x(s) = -∞ to +∞ x of t e to the power of -st dt ಆಗ್ತಿತ್ತಲ್ವಾ. ಸೊ ಇದೇನಿದು, ದಿಸ್ ಇಸ್ ನೋಡಿ, ನಾವೇನು ಮಾಡ್ತಿದ್ವಿ -∞ಇಂದ +∞ ತಗೋತಿದ್ವಿ. ಆ್ಯಂಡ್ -∞ to +∞ ಹೋಲ್ ಟೈಮ್ ಆ್ಯಕ್ಸಿಸ್ ಯೂಸ್ ಮಾಡ್ತಿರೋದು. ನಾನು ಯಾವ ಟೈಮಲ್ಲಿ ತೊಗೊಂಡ್ರು ನನಗೆ ಬ್ರ್ಯಾಂಡ್ ನ್ಯೂ ಆಗಿ ತಗೋತಿದ್ದೆ. ಬಟ್ ಯೂನಿಲ್ಯಾಟ್ರಲ್ ಏನಾಗುತ್ತೆ ಅಂತಂದರೆ, ಸೊ ಅರ್ಥ ಆಯ್ತಾ ಬೈಲ್ಯಾಟ್ರಲ್ ಅಂದರೆ ಏನು ಅಂತ. ಸೊ ಯೂನಿಲ್ಯಾಟ್ರಲ್ ಏನು ಮಾಡ್ತೀವಿ ಅಂತಂದರೆ, ಯೂನಿಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನು ಮಾಡ್ತೀವಿ ಅಂತಂದರೆ, ಸೊ ಇನ್ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫಾರ್ಮ್ ವಿ ಕನ್ಸಿಡರ್ ಒನ್ ಸೈಡೆಡ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಒನ್ ಸೈಡೆಡ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಸೊ ಏನು ಮಾಡ್ತೀವಿ, ಸೊ ಅಗೇನ್ ನೋಡ್ಬೋದು ನಾವೇನು ಮಾಡ್ತೀವಿ, ಅಗೇನ್ ಕನ್ಸಿಡರ್ ದ ಟೈಮ್ ಆ್ಯಕ್ಸಿಸ್ ನಾನು ಕನ್ಸಿಡರ್ ಮಾಡ್ಕೋತೀನಿ. ಸರಿನಾ? ಸರಿ ಗುರು, ಆಯಿತು. ಇದೇನಿದು, ದಿಸ್ ಇಸ್ ದ ಟೈಮ್ ಆ್ಯಕ್ಸಿಸ್. ಇದು ಟೈಮ್ ಆ್ಯಕ್ಸಿಸ್ಸು. ಇದು ಏನಾಗ್ತಿದೆ, -∞ಇಂದ ಸ್ಟಾರ್ಟ್ ಆಗ್ತಿದೆ, ಇದು 0 ಇದೆ, ಇಲ್ಲೇನಿದೆ, ಇಲ್ಲಿ ಇನ್ಫಿನಿಟಿ ಇದೆ. ಸೊ ಒನ್ ಸೈಡೆಡ್ ಆಗುತ್ತೆ ಅಂದರೆ ನಾವೇನು ಮಾಡ್ತೀವಿ, ಒಂದು ಸಿಸ್ಟಮ್ ಏನಾಗಿರುತ್ತೆ -∞ ಏನಾಗಿರುತ್ತೆ, ನ್ಯೂ ಸಿಸ್ಟಮ್ ಆಗಿರುತ್ತೆ. ಸರಿನಾ? ನ್ಯೂ ಸಿಸ್ಟಮ್ ಆಗ್ತಿರುತ್ತೆ. ಸೊ ನಿನಗೇನು ಮಾಡ್ತೀನಿ, ನೀನು ಲ್ಯಾಬಿಗೆ ಹೋಗ್ತೀಯಾ,
ನಿನ್ನ ಲ್ಯಾಬಲ್ಲಿ ಏನಾಗಿರುತ್ತೆ, ನಿನಗಿಂತ ಮುಂಚೆ ಸುಮಾರು ಜನ, ಸಾವಿರಾರು ಜನ ಏನು ಮಾಡಿರ್ತಾರೆ, ಆ ಎಕ್ವಿಪ್ಮೆಂಟಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಗಿರ್ತಾರೆ. ಸೊ ಸಮ್ ಇನಿಷಿಯಲ್ ವ್ಯಾಲ್ಯೂಸ್ ಕೂಡ ಇರ್ತಿತ್ತು. ಬಟ್ ನೀನೇನು ಮಾಡ್ತೀವಿ, ಗುರು ನಾನು ಮುಂಚೆಯಿಂದನೂ ನಾನು ಸಾಲ್ವ್ ಮಾಡ್ಬೋದಲ್ಲ, ನಾನೇನು ಮಾಡ್ತೀನಿ, ಇನಿಷಿಯಲ್ ಕಂಡೀಷನ್ 0 ತೊಗೊಂಡೆ ನಾನು ನೆಕ್ಸ್ಟ್ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಇಲ್ಲ ಹಂಗಲ್ಲ, ನೀನೇನು ಮಾಡಬೇಕು, ನಿನ್ನ ಪ್ರೆಸೆಂಟಿಂದ ಮಾತ್ರ ಸ್ಟಾರ್ಟ್ ಮಾಡೋಕ್ಕೆ, ಪ್ರೆಸೆಂಟಿಂದ ಇನ್ಫಿನಿಟಿ ತನಕ ಹೋಗ್ಬೋದು ಅಷ್ಟೇ. ಸೊ ನೀನು ಏನು ಮಾಡಬೇಕಾಗುತ್ತೆ, ಇನಿಷಿಯಲ್ ಕಂಡೀಷನ್ಸ್ನೆಲ್ಲ ಏನು ಮಾಡಬೇಕಾಗುತ್ತೆ, ತೊಗೋಬೇಕಾಗುತ್ತೆ, ಕನ್ಸಿಡರ್ ಮಾಡಬೇಕಾಗುತ್ತೆ. ಏನಾಗುತ್ತೆ, ಇಟ್ ಕ್ಯಾಪ್ಚರ್ಸ್ ಓನ್ಲಿ ಒನ್ ಸೈಡೆಡ್ ಡೇಟಾ. ಯಾವುದೂ ಯಾವ ಡಾಟಾ ಕನ್ಸಿಡರ್ ಮಾಡುತ್ತೆ, ಈ ಡಾಟಾ ಕನ್ಸಿಡರ್ ಮಾಡುತ್ತೆ. ಓಕೆನಾ, ಇಟ್ ಕ್ಯಾಪ್ಚರ್ಸ್ ಓನ್ಲಿ 0 to infinity. ಅದೇನು ಮತ್ತೆ ನೆಕ್ಸ್ಟ್ ಯಾವ ಫಂಕ್ಷನ್ಸ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅದು -∞ to 0 ಇದೆ, 0 to infinity. ಸೊ ವಾಟ್ ಈಸ್ ದಿಸ್ ಟೈಮ್? ಇದೇ ಟೈಮು ಇಸ್ ಅ ಟೈಮ್ ವೆನ್ ಯು ಸ್ಟಾರ್ಟ್ ಎಕ್ಸ್ಪೆರಿಮೆಂಟ್ ಅಲ್ವಾ, ಟೈಮ್ ವೆನ್ ಯು ಸ್ಟಾರ್ಟ್ ಅಲ್ವಾ, ಇಲ್ಲೇ ತಾನೇ ಸ್ಟಾರ್ಟ್ ಮಾಡೋದು ನೀನು. ಸೊ ಅವಾಗ ಏನಾಗಿರುತ್ತೆ, ಇದು ನ್ಯೂ ಸಿಸ್ಟಮ್ ಅಲ್ವಾ. ಸೊ ಏನು ಹೇಳಕ್ಕೆ ಬರ್ತೀನಿ ಅಂತಂದರೆ, ನೀನೇನು ಮಾಡ್ತೀಯಾ, ಸೊ ಇದನ್ನು 0 - ಅನ್ಕೊಂಡು, ಸೊ ನೀನೇನು ಮಾಡ್ತೀಯ ಅಂತಂದ್ರೆ, ಹೋಗಿ ಸ್ವಿಚ್ ಆನ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಇನಿಷಿಯಲ್, ನಾನು ಏನು ಮಾಡೋಕ್ಕೆ ಹೋಗಲ್ಲ, ನಾನು ಇಷ್ಟನ್ನು ತೊಗೊಳಕ್ಕೆ ಹೋಗಲ್ಲ ಗುರು, ನನಗೆ ಯಾವ್ದು ಮಾತ್ರ ಮ್ಯಾಟ್ರ್ ಆಗುತ್ತೆ, ನನಗೆ ಇದು ಮಾತ್ರ ಮ್ಯಾಟ್ರ್ ಆಗುತ್ತೆ. ನಾನು ಸ್ವಿಚ್ ಆನ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಬಿಫೋರ್ ಐ ಸ್ವಿಚಿಂಗ್ ಆನ್ ದ ಎಕ್ವಿಪ್ಮೆಂಟ್, ವಾಟ್ ವಾಸ್ ದ ಕಂಡೀಷನ್ಸ್, ಏನೇನು ವ್ಯಾಲ್ಯೂ ಇತ್ತು ನನಗೆ, ಅದೇ ಇನಿಷಿಯಲ್ ಕಂಡೀಷನ್ಸಾ. ಸೊ ಇಲ್ಲಿ ಏನಾಗುತ್ತೆ, x(s) ಏನಾಗುತ್ತೆ ಅಂತಂದರೆ, x(s) is equal to ಇಂಟಿಗ್ರೇಷನ್ ಆಫ್ 0 to infinity. ನೆನಪಿರಲಿ, 0 to infinity ಅನ್ನೋದಕ್ಕಿಂತ 0 - ಇಂದ ಇನ್ಫಿನಿಟಿ. ಸೊ ಏನಾಗುತ್ತೆ, x(t) ಇಂಟು e to the power of -st, ಸೇಮ್ dt ನೇ ಆಗಿರುತ್ತೆ. ಓಕೆನಾ. ಸೊ ಎಟ್ 0 ಅಂತಂದ್ರೆ ಏನು, ಸೊ 0 ಅಂತಂದರೆ ಆ್ಯಕ್ಚುಲಿ 0 ಅಂತಂದರೆ ಇಟ್ ಈಸ್ ದ ಇನಿಷಿಯಲ್ ಕಂಡೀಷನ್, ಇಟ್ ಈಸ್ ದ ಟೈಮ್ ಜಸ್ಟ್ ಬಿಫೋರ್, ಜಸ್ಟ್ ಅಂತ ನೆನಪಿಲ್ಲ, ಜಸ್ಟ್ ಬಿಫೋರ್ ಯು ಸ್ವಿಚ್ ಆನ್ ದ ಡಿವೈಸ್ ಅಂತ. ಓಕೆನಾ, ಸ್ವಿಚ್ ಆನ್ ದ. ಸೊ ನೀನು ಇನ್ನೊಂದು ನೋಡಿ ಹೇಳ್ಬೋದು. ಓಕೆನಾ. ಸೊ ಓಕೆ, ಏನಾಗುತ್ತೆ, ಸೊ ಎಟ್ ಟಿ ಈಸ್ ಈಕ್ವಲ್ ಟು 0 ಏನಾಗಿರುತ್ತೆ, ಎಟ್ ಟಿ ಈಸ್ ಈಕ್ವಲ್ ಟು 0 - ಟೈಮಲ್ಲಿ ಏನಾಗಿರುತ್ತೆ, 0 - ಟೈಮಲ್ಲಿ ಏನಾಗಿರುತ್ತೆ ಅಂತಂದರೆ, ದ ಸಿಸ್ಟಮ್ ಹ್ಯಾಸ್ ಇನಿಷಿಯಲ್ ಸ್ಟೇಟ್ಸ್. ಲೈಕ್ ಏನಾಗಿರುತ್ತೆ, ಸಿಸ್ಟಮ್ ಹತ್ರ ಇನಿಷಿಯಲ್ ಚಾರ್ಜಸ್, ಇನಿಷಿಯಲ್ ಸ್ಟೇಟ್ ಇರುತ್ತೆ. ಸಿಸ್ಟಮ್ ಹ್ಯಾಸ್ ಇನಿಷಿಯಲ್ ಸ್ಟೇಟ್ಸ್. ಓಕೆನಾ. ಅದೇನು ಚಾರ್ಜರ ಆಗಿರ್ಬೋದು, ವೋಲ್ಟೇಜನ ಆಗಿರ್ಬೋದು, ಕರೆಂಟನ, ಏನು ಬೇಕಾದ್ರೂ ಆಗಿರ್ಬೋದು. ಓಕೆನಾ, ಕರೆಂಟರ ಆಗಿರ್ಬೋದು. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಏನಂತ ಹೇಳಕ್ಕೆ ಸರಿ ಗುರು, ಎಟ್ ಟಿ ಈಸ್ ಈಕ್ವಲ್ ಟು 0 - ಬಂತಲ್ಲ. ಸೊ ಲೆಟ್ಸ್ ಟಾಕ್ ಅಬೌಟ್ ಟಿ ಈಸ್ ಈಕ್ವಲ್ ಟು 0 - ಅಂತಂದರೆ ಏನು. ಓಕೆನಾ, ವೈ ಟಿ ಈಸ್ ಈಕ್ವಲ್ ಟು 0 ಟೈಮ್ ಈಸ್ ಸೋ ಮಚ್ ಇಂಪಾರ್ಟೆಂಟ್, ವೈ ಟಿ ಈಸ್ ಈಕ್ವಲ್ ಟು 0 - ಯಾಕೆ ಅಷ್ಟು ಇಂಪಾರ್ಟೆಂಟು. ಸೊ ಓಕೆನಾ, 0 - ಇಂದ ಇನ್ಫಿನಿಟಿ ತನಕ ಏನಕ್ಕೆ ಇಂಟಿಗ್ರೇಟ್ ಮಾಡ್ತೀವಿ, ಯಾಕೆ 0 ಯಾಕೆ ತಗೋತಿದ್ವಿ, ಜಸ್ಟ್ ಬಿಫೋರ್ ಯಾಕೆ ತಗೋತಿದ್ದೀವಿ ಅಂತ ಇಲ್ಲಿ ಗೊತ್ತಾಗುತ್ತೆ. ಓಕೆನಾ, ಏನಕ್ಕೆ ಅಂತಂದರೆ, ಸೊ ನಾವೇನು ಮಾಡ್ತೀವಿ, ನಾನು ಹೋಗಿ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ನೀವು EC ಸ್ಟೂಡೆಂಟ್ಸ್ ಆಗಿರೋದ್ರಿಂದ, EC ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ ಹತ್ರ ಯಾರಾಗಲಿ, ನೀನೇನು ಮಾಡ್ತೀಯ, ಹೋಗ್ಬಿಟ್ಟು CR ಆನ್ ಮಾಡ್ತೀಯ. ಇನ್ಪುಟ್ ಏನು ನೀನು ಕೈಯಾರ ನೀನೇನು ಇನ್ಪುಟ್ ಕೊಟ್ಟಿರಲ್ಲ, ಜಸ್ಟ್ ಏನು ಮಾಡ್ತೀಯ, ಕಾಂಪೊನೆಂಟ್ಸ್ ಎಲ್ಲ ನೀನು ಜೋಡಿಸ್ತೀಯ, ಸುಮ್ಮನೆ ಬಿಟ್ಬಿಟ್ಟಿರ್ತೀನಿ. ನೀನು ಈ ಸಿಗ್ನಲ್ ಜನರೇಟರ್ ನೀನೇನು ಇನ್ಪುಟ್ ಕೊಡೋಕ್ಕೆ ಹೋಗಲ್ಲ. ಏನಾಗುತ್ತೆ ಅಂತ ಅವಾಗ CRದಲ್ಲಿ ಏನೋ ಒಂದು ವೇವ್ ಬರ್ತಿರುತ್ತೆ. ಅದು ಬೇಕಾಗಿರೋ ವೇವು, ಬೇಡದಿರೋ ವೇವು, ನಾಯ್ಸೋ ಸಿಗ್ನಲ್ಲೋ, ನನಗೆ ಅದು ಬೇಡ. ಬಟ್ ಏನು ಬರ್ತಿರುತ್ತೆ, ಏನೋ ಒಂದು CRದಲ್ಲಿ ಏನೋ ಒಂದು ಡಿಸ್ಪ್ಲೇ ಆಗ್ತಿರುತ್ತೆ. ಏನಕ್ಕೆ ಡಿಸ್ಪ್ಲೇ ಆಗ್ತಿರುತ್ತೆ, ಡ್ಯೂ ಟು ದ ಏನಾಗಿರುತ್ತೆ, ಇನಿಷಿಯಲ್ ವ್ಯಾಲ್ಯೂಸ್. ಸೊ ಏನಂತಂದರೆ ನೋಡಿದ್ರು, ಯಾವಾಗ ನಾವು ಸಿಸ್ಟಮ್ ಆನ್ ಮಾಡ್ತೀವಲ್ಲ, ಯಾವಾಗ ನಾವು ಸಿಸ್ಟಮ್ ಆನ್ ಮಾಡ್ತೀವಿ, ನಾವು ಇನ್ಪುಟ್ ಕೊಡ್ದಲೆ ಏನಾಗುತ್ತೆ, ಔಟ್ಪುಟ್ ಔಟ್ಪುಟ್ ತೋರಿಸ್ತಿರುತ್ತೆ. ಸೊ ವಿ ಮೇ ಗೆಟ್ ಸಮ್ ಔಟ್ಪುಟ್ ಅಲ್ವಾ. ಸೊ ಯಾವ ವ್ಯಾಲ್ಯೂಸಿಂದ ಔಟ್ಪುಟ್ ಬರ್ತಿರುತ್ತೆ ನೋಡು. ಏನಕ್ಕೆ ಔಟ್ಪುಟ್ ಬರುತ್ತೆ, ಡ್ಯೂ ಟು ಇನಿಷಿಯಲ್ ಸ್ಟೇಟ್. ಸೊ ಆ ಇನಿಷಿಯಲ್ ಸ್ಟೇಟ್ನ ರೆಪ್ರೆಸೆಂಟ್ ಮಾಡೋಕ್ಕೆ ನಾವೇನು ಮಾಡ್ತಿರೋದು, ಈ 0 - ಅನ್ನು ಯೂಸ್ ಮಾಡ್ತೀವಿ. ಸಿಸ್ಟಮು 0 - ಸೊ ಏನು ಮಾಡ್ತೀವಿ, ಸಿಸ್ಟಮು 0 - ಟೈಮಲ್ಲಿ ಏನೇನು ವ್ಯಾಲ್ಯೂ ಕನ್ಸಿಡರ್ ಆಗಿತ್ತು ಅಂತ, ಸೊ ಎಟ್ ಟಿ ಈಸ್ ಈಕ್ವಲ್ ಟು 0 - ಇಟ್ಟು ನಮಗೇನು ಸಿಗುತ್ತೆ, ವ್ಯಾಲ್ಯೂ ಸಿಗುತ್ತೆ. ಸರಿನಾ ಗುರು. ಸೊ ಬೈಲ್ಯಾಟ್ರಲ್ ಅಂತಂದರೆ ಏನು, ಬೈಲ್ಯಾಟ್ರಲ್ ಅಂದರೆ ನಾವೇನು ಕನ್ಸಿಡರ್ ಮಾಡ್ತಿದ್ವಿ, ಟೂ ಸೈಡೆಡ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಯೂನಿಲ್ಯಾಟ್ರಲ್ ಅಂತಂದರೆ ಏನು, ವಾಟ್ ಈಸ್ ಯೂನಿಲ್ಯಾಟ್ರಲ್ ಅಂತಂದರೆ ಸಿಂಗಲ್ ಸೈಡೆಡ್. ಸೊ
ಟೂ ಸೈಡೆಡ್ ಟು ಸಿಂಗಲ್ ಸೈಡ್. ಸೊ ಟೂ ಸೈಡೆಡ್ ಇರೋದನ್ನು ಸಿಂಗಲ್ ಸೈಡ್ ಮಾಡೋಕ್ಕೆ ನಾವೇನು ಮಲ್ಟಿಪ್ಲೈ ಮಾಡ್ಬೋದು? ಅದೇ ಅಲ್ವಾ ಗುರು ಕಾನ್ಸೆಪ್ಟು. ನನ್ನ ಹತ್ರ ಏನಿದೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಈ ಥರ ಸಿಗ್ನಲ್ ಇದೆ ಒಂದು. ಐ ಹ್ಯಾವ್ ಎ ಸಿಗ್ನಲ್ ಏನಿದೆ, ಸೊ ಐ ಹ್ಯಾವ್ ಎ ಸಿಗ್ನಲ್ ಲೈಕ್ ದಿಸ್. ಸೊ ಒಂದೊಂದು ಒಂದು ಈ ಥರ ಒಂದು ಸಿಗ್ನಲ್ ಇದೆ, ಕಾನ್ಸ್ಟೆಂಟ್ ಸಿಗ್ನಲ್ ಇದೆ ನನ್ನ ಹತ್ರ. ಈ ಥರ ಒಂದು ಆಫ್ ವ್ಯಾಲ್ಯೂ ಏನಿರುತ್ತೆ, ಆಫ್ ವ್ಯಾಲ್ಯೂ 1 ಇರುತ್ತೆ. ಸೊ ನಾನು ಇದನ್ನು ಯಾವುದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಇದು ಟೂ ಸೈಡೆಡ್, ನನಗೇನು ಸಿಗುತ್ತೆ? ಟೂ ಸೈಡೆಡ್ ಲ್ಯಾಪ್ಲಾಸ್. ದಿಸ್ ಇಸ್ ದ ಬೈಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಸೊ ಅಂದರೆ ಟೂ ಸೈಡೆಡ್ ಅಲ್ವಾ? ಸೊ ನನಗೇನು ಬೇಕು ನೋಡಿದ್ರು, ನನಗೆ ಸಿಂಗಲ್ ಸೈಡೆಡ್ ಬೇಕು. ಇವಾಗ ನಾನು ಏನು ಮಲ್ಟಿಪ್ಲೈ ಮಾಡಬೇಕು ಅದಕ್ಕೆ? ಸೊ ನೋಡೋದಾದರೆ ಸಿಂಪಲ್ ಒಂದು ಯೂನಿಟ್ ಫಂಕ್ಷನ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇಲ್ಲೆಲ್ಲ 0 ವ್ಯಾಲ್ಯೂ ಇದೆ. ಸೊ ನೀನು ಮಲ್ಟಿಪ್ಲೈ ಮಾಡಿದ್ರೆ ಬೇರೆದು ಕೂಡ 0 ಆಗುತ್ತೆ. ಏನಾಗುತ್ತೆ ನೋಡಿದೆ. ಸೊ ಫೋರ್ ಇಲ್ಲೆಲ್ಲ 0 ವ್ಯಾಲ್ಯೂ ಇರೋದ್ರಿಂದ ಎಲ್ಲ 0 ವ್ಯಾಲ್ಯೂ ತಾನೇ ಇರೋದು, ಇಲ್ಲಿ ಮಾತ್ರ ಒಂದಿದೆ. ಸೊ ದರ್ಫೋರ್ ನನಗೆ ಏನಾಗುತ್ತೆ, ಇದೆಲ್ಲ ಕ್ಯಾನ್ಸಲ್ ಆಗುತ್ತೆ. ನೋಡೋದಾದರೆ ಏನಾಗುತ್ತೆ? ಸೊ ಇದೆಲ್ಲ ಕ್ಯಾನ್ಸಲ್ ಆಗುತ್ತಲ್ವಾ? ಏನಾಗುತ್ತೆ? ಇದೆಲ್ಲ ಕ್ಯಾನ್ಸಲ್ ಆಗುತ್ತೆ. ಇದೆಲ್ಲ ಕ್ಯಾನ್ಸಲ್ ಆಗಿ ನನಗೆ ಏನು ಮಾತ್ರ ಸಿಗುತ್ತೆ? ಇಷ್ಟು ಮಾತ್ರ ತಾನೇ ಸಿಗೋದು ನನಗೆ. ಏನಾಗುತ್ತೆ? ಇಷ್ಟು ಮಾತ್ರ ಸಿಗುತ್ತೆ ನನಗೆ. ಸೊ ಅದೇ ರೀತಿ ತಾನೇ ಹೇಳ್ತಿರೋದು ನಾನು. ಏನಾಗುತ್ತೆ? ನನಗೆ ಇಷ್ಟು ಸಿಗ್ನಲ್ ಮಾತ್ರ ಸಿಗುತ್ತೆ, ಇಷ್ಟು ಜೊತೆ ಮಲ್ಟಿಪ್ಲೈ ಆಗಿ. ಸೊ ನಾನೇನು ಮಾಡಾಯಿತು? ವಿ ಸಕ್ಸಸ್ಫುಲಿ ಕನ್ವರ್ಟೆಡ್ ಟೂ ಸೈಡೆಡ್ನ ಒನ್ ಸೈಡೆಡ್ ಕನ್ವರ್ಟ್ ಮಾಡಾಯಿತು. ಸೊ ಏನು ಹೇಳ್ತಿದ್ದೀನಿ ಅಂತಂದರೆ, ಕಾನ್ಸೆಪ್ಟ್ ಏನಿದೆ ಅಂತಂದರೆ, ಸೊ ವಾಟ್ ಇಸ್ ದ ಕಾನ್ಸೆಪ್ಟ್ ಅಂತಂದರೆ, ಸೊ ದ ಬೈಲ್ಯಾಟ್ರಲ್ ಟ್ರಾನ್ಸ್ಫಾರ್ಮ್ ಆಫ್ ಎಕ್ಸ್ ಆಫ್ ಟಿನ ಯು ಆಫ್ ಟಿಗೆ ಮಲ್ಟಿಪ್ಲೈ ಮಾಡಿ ನನಗೇನು ಸಿಗುತ್ತೆ? ಯೂನಿಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಕ್ಸ್ ಆಫ್ ಟಿ ಸಿಗುತ್ತೆ. ಸಿಂಪಲ್, ಇಷ್ಟೇ ಕಾನ್ಸೆಪ್ಟು. ಸರಿನಾದ್ರು ಇಷ್ಟೇ. ಸೊ ದಿಸ್ ಇಸ್ ಇದೇ ಕಾನ್ಸೆಪ್ಟ್ ಇರೋದು. ಸೊ ಅಂತಂದ್ರೇನು? ಈಗೇನು ಕೊಡ್ತಾರೆ? ನನಗೊಂದು ಎಕ್ಸ್ ಆಫ್ ಟಿ ಕೊಟ್ಬಿಟ್ಟು ನನಗೆ ಇದ್ರ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫಾರ್ಮ್ ಫೈನ್ ಮಾಡೋದು ಕೊಟ್ಟಿರ್ತಾರೆ. ನೀನು ಮಾಡೋದು? ನಾನೇನು ಮಾಡ್ತೀನಿ? ಬೈಲ್ಯಾಟ್ರಲ್ ಟ್ರಾನ್ಸ್ಫಾರ್ಮ್ ಆಫ್ ಎಕ್ಸ್ ಟಿ ಕಂಡುಹಿಡಿಯಕ್ಕೆ ಹೋಗಿ ನಾನೇನು ಮಾಡ್ತೀನಿ? ಅದಕ್ಕೆ ಯು ಆಫ್ ಟಿ ಮಲ್ಟಿಪ್ಲೈ ಮಾಡ್ತೀನಿ ಅಷ್ಟೇ. ಸೊ ಫಾರ್ ಏನಾಗುತ್ತೆ? ಏನು ಮಾಡ್ತೀನಿ ನಾನು? ವೆನ್ಎವರ್ ವಿ ಫೈಂಡ್ ಏನು ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫಾರ್ಮ್ ಫಂಕ್ಷನ್ ಫೈಂಡ್ ಮಾಡಬೇಕಾ? ನಾನೇನು ಮಾಡ್ತೀನಿ ಅಂತಂದರೆ ಸಿಂಪ್ಲಿ ಎಕ್ಸ್ ಆಫ್ ಟಿಗೆ ಯು ಆಫ್ ಟಿ ಮಲ್ಟಿಪ್ಲೈ ಮಾಡ್ತೀನಿ. ಯು ಆಫ್ ಟಿ ಮಲ್ಟಿಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಲ್ವಾ? ಸೊ ಫಾರ್ಮುಲಾದಲ್ಲಿ ಹೇಳೋದಾದರೆ ವಾಟ್ ಈಸ್ ಬೈಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಂದರೆ ಅದು. ಸೊ ಬೈಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಂತಂದರೆ ಅದು ಇಂಟಿಗ್ರೇಷನ್ ಆಫ್ -∞ to ∞ ಎಕ್ಸ್ ಆಫ್ ಟಿ e to the power of -st. ನಾನು ಹೇಳಿದೆ ಯು ಆಫ್ ಟಿ ಮಲ್ಟಿಪ್ಲೈ ಮಾಡಿದ್ರು. ಯು ಆಫ್ ಟಿ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ? ಸೊ ಯು ಆಫ್ ಟಿ ಮಲ್ಟಿಪ್ಲೈ ಮಾಡಿದರೆ e to the power of -st dt ಆಗುತ್ತಲ್ವ? ಇಸ್ ಈಕ್ವಲ್ ಟು ಯು ಆಫ್ ಟಿ ಮಲ್ಟಿಪ್ಲೈ ಆಗಿರೋದನ್ನು ಎಲ್ಲಿ ತನಕ ಮಾತ್ರ ಇರುತ್ತೆ? 0 to ∞ ಎಕ್ಸ್ ಆಫ್ ಟಿ e to the power of -st dt. ಕರೆಕ್ಟ್ ಅಲ್ವಾ? ಇಷ್ಟೇ ತಾನೆ. ಸೊ ಇನ್ನೊಂದು ತಲೆಯಲ್ಲಿ ಏನಿರಬೇಕು? ವಿ ಇನ್ ಯು ಎಲ್ ಟಿ ವಿ ಕನ್ಸಿಡರ್ ಲ್ಯಾಪ್ಲಾಸ್. ಸೊ ಇನಿಷಿಯಲ್ ಕಂಡೀಷನ್ಸ್. ಸರಿನಗರು, ಇದೊಂದು ನೋಟ್ ಪಾಯಿಂಟು. ಸೊ ಅರ್ಥ ಆಯ್ತಾ? ಸೊ ಎಲ್ಲ ಹೆಂಗಾಗುತ್ತೆ ಅಂತಲೂ ಹೇಳಾಯಿತು. ಸೊ ಓಕೆ, ಗುರು ಅರ್ಥ ಆಗಿಲ್ಲ ಗುರು ನೀನು ಇಷ್ಟೊತ್ತು ಹೇಳಿದ್ದು. ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡೋದಾದರೆ ಕ್ವಶನ್ ಏನಿದೆ ಅಂತಂದರೆ, ಸೊ ಲೆಟ್ ಅಸ್ ಕನ್ಸಿಡರ್ ಎ ಕ್ವಶನ್. ಏನಿದೆ ಅಂತಂದರೆ e to the power of -t u of t plus 10 ಇದೆ. ಸೊ ನನಗೇನು ಕೇಳ್ತಾರೆ? ಫೈಂಡ್ ದ ಯೂನಿಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಕೇಳ್ತಾರೆ ನನಗೆ ಅಲ್ವಾ? ಸೊ ನಾನೇನು ಹೇಳಿದೆ? ಸೊ ಇದು ಹೇಗಿದೆ ಅಂತಂದರೆ, ಇದು ಹೇಗಿದೆ ಗುರು ಸಿಗ್ನಲ್? ಇದು ಸೊ c to the power of 10 ಅಂತಂದರೆ ಏನಾಗುತ್ತೆ? ಇದು -10 ಸ್ಟಾರ್ಟ್ ಆಗ್ತಿದೆ ಅಲ್ವಾ? ಇಟ್ ಸ್ಟಾರ್ಟಿಂಗ್ ಫ್ರಮ್ -10. ಇದೇನಿದೆ ಟೂ ಸೈಡೆಡ್ ಇರೋ ನನಗೆ ಸಿಂಗಲ್ ಸೈಡೆಡ್ ಸಿಗ್ತಿದ್ದೆ ಇಲ್ಲ ಗುರು ನನಗೆ. ಸೊ ನನಗೆ ಫೈಂಡ್ ಮಾಡೋಕ್ಕಾಗಲ್ಲ ಅಂತನಾ? ಯಾರು ಹೇಳಿದ್ದು ಮಾಡೋಕ್ಕಾಗಲ್ಲ ಅಂತ? ಮಾಡ್ಬೋದು. ಓಕೆನಾ? ಸೊ ಫಾರ್ ಏನಿದೆ? ಇದು ಈ ಥರ ಇದೆ ಅಂತ. ಸೊ ಯು ಆಫ್ ಟಿ ಪ್ಲಸ್ 10 ಈ ಥರ ಇದೆ. ನಾನು e to the power of -t ಮಲ್ಟಿಪ್ಲೈ ಮಾಡ್ತಿಲ್ಲ, ಜಸ್ಟ್ ಇದೇನಿದೆ? ಸೊ ಫಾರ್ ಯು ಆಫ್ ಟಿ ಪ್ಲಸ್ 10 ಈ ಥರ ಇದೆ ಅಲ್ವಾ? ನಾನು ಇದನ್ನು ಯಾವುದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಸಿಂಗಲ್ ಸೈಡೆಡ್ ಆಗುತ್ತೆ? ನಾನು ಇದನ್ನು ಬಿಡು ಸಪ್ರೇಟಾಗಿ ಇಟ್ಕೊತೀನಿ. ಇದನ್ನು ಐ ವಿಲ್ ಕೀಪ್ ಇಟ್ ಅಸ್ ಸಪ್ರೇಟ್. ಇದನ್ನು ಸಪ್ರೇಟಾಗಿ ಇಟ್ಕೊತೀನಿ. ಐ ಆಮ್ ಟಾಕಿಂಗ್ ಅಬೌಟ್ ಇಷ್ಟಷ್ಟೇ.
ಸೊ ನನಗೆ ಈ ಟರ್ಮು ಸಿಂಗಲ್ ಸೈಡೆಡ್ ಆದರೆ ಇದು ಕೂಡ ಸಿಂಗಲ್ ಸೈಡೆಡ್ ಆಗುತ್ತಾ? ಇದೇನು ದೊಡ್ಡ ವಿಷಯನೆಲ್ಲ ನನಗೆ. ಇದು ಸಿಂಗಲ್ ಸೈಡೆಡ್ ಆದರೆ ಇದು ಕೂಡ ಸಿಂಗಲ್ ಸೈಡೆಡ್ ಆಗೇ ಆಗುತ್ತೆ ಮಲ್ಟಿಪ್ಲೈ ಮಾಡಿದರೆ. ಸೊ ಏನಾಗುತ್ತೆ ಅಂತ, ಸೊ ನಾನು ಏನು ಮಾಡಬೇಕು, ಇದನ್ನು ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು? ಐ ಶುಡ್ ಮಲ್ಟಿಪ್ಲೈ ಇಟ್ ವಿತ್ ಕಾಣಿಸ್ಲಿ ಅಂತ ಹಿಂಗೆ ಬರುತ್ತೇನೆ ಅಷ್ಟೇ. ಯು ಆಫ್ ಟಿ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ, ಏನಾಗುತ್ತೆ ಇದು? ಯು ಆಫ್ ಟಿ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಇದೆಲ್ಲ ಇದು ಇಷ್ಟೇನಾಗುತ್ತೆ, ಇಷ್ಟು ಇರಲ್ಲ, ನನಗೆ ಇಷ್ಟು ಮಾತ್ರ ಸಿಗುತ್ತೆ. ಸೊ ನಾನೇನು ಮಾಡ್ಬೇಕಂತಂದರೆ ಜಸ್ಟ್ ಏನು ಮಾಡು e ಟು ದಿ ಪವರ್ ಆಫ್ ಮೈನಸ್ ಟಿ ಯು ಆಫ್ ಟಿ ಪ್ಲಸ್ 10 ಲ್ಯಾಪ್ಲಾಸ್ ಯೂನಿಲೇಟರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಕಂಡಿಡಿಯೋ ಬದಲು ಇಂಟು ಯು ಆಫ್ ಟಿ ಮಾಡಿ ಅದರದ್ದು ಬೈಲೇಟರಲ್ ಟ್ರಾನ್ಸ್ಫಾರ್ಮ್ ಕಂಡಿಡಿ. ಸಿಂಪಲ್ ಅಲ್ವಾ? ಸೊ ಏನಾಗುತ್ತೆ, ವಾಟ್ ಹ್ಯಾಪನ್, ನನಗೇನು ಸಿಗುತ್ತೆ, ಇದನ್ನು ಇದರ ಜೊತೆ ಮಲ್ಟಿಪ್ಲೈ ಮಾಡಿದರೆ ನನಗೆ ಫೈನಲ್ ಇಷ್ಟು ಸಿಗ್ನಲ್ ಮಾತ್ರ ತಾನೇ ಸಿಗೋದು. ನನಗೇನು ಸಿಗುತ್ತೆ, 0 to 10 ತಾನೇ ಸಿಗೋದು. ಸೊ ಏನಾಗುತ್ತೆ ಇದು e ಟು ದಿ ಪವರ್ ಆಫ್ ಮೈನಸ್ 10 ಯು ಆಫ್ ಟಿ. ಸೊ ಈ ಥರದ್ದು ಏನಾಗುತ್ತೆ, 1 ಡಿವೈಡೆಡ್ ಬೈ ಎಸ್ ಪ್ಲಸ್ ಎ. ಸಿಂಪಲ್ ಇಷ್ಟೇ ಅಲ್ವಾ? ಎಸ್ ಪ್ಲಸ್, ಸೊ 1 ಎ ಅಂದರೆ 1 ಡಿವೈಡೆಡ್ ಬೈ ಎಸ್ ಪ್ಲಸ್ 1. ದಿಸ್ ಇಸ್ ದ ಏನಿದು, ದಿಸ್ ಇಸ್ ದ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫಾರ್ಮ್, ಅಲ್ಲ ಏನು ಯೂನಿಲ್ಯಾಟ್ರಲ್ ಟ್ರಾನ್ಸ್ಫಾರ್ಮ್, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್, ಯೂನಿಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಸರಿನಾ ಗುರು? ಓಕೆ. ಸೊ ಇಷ್ಟೇ, ಈ ಥರ ಮಾಡಬೇಕು. ಓಕೆನಾ ಗುರು? ಇದರಿಂದ ಆರ್ ಓ ಸಿ ಏನಾದ್ರು ಚೇಂಜ್ ಆಗುತ್ತಾ? ಸೊ ಒನ್ ಸೈಡೆಡ್ ಮಾಡ್ತಿರೋದ್ರಿಂದ ಆರ್ ಓ ಸಿ ಏನಾದ್ರು ಚೇಂಜ್ ಆಗುತ್ತಾ ಅಂತ ಕೇಳೋದಾದರೆ ಚೇಂಜ್ ಆಗುತ್ತಾ? ಸೊ ಆರ್ ಓ ಸಿ ಏನಾದ್ರು ಚೇಂಜ್ ಆಗುತ್ತೆ. ಇವಾಗ ಸರಿ ಗುರು, ನಾನು ಏನು ಮಾಡ್ತೀನಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆದರೆ ಕಂಡಿಡಿತು, ಬಟ್ ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಏನಾದ್ರು ಕಂಡಿಡಿಯಬೇಕಾದ್ರೆ ಏನಾದ್ರು ಚೇಂಜ್ ಆಗುತ್ತಾ ಅಂತ ಅನ್ಸುತ್ತಾ? ಗುರು ಅನ್ಸ್ಬೋದು. ಏನಕ್ಕೆ ಅಂತಂದರೆ ನೋಡ್ಗುರು, ಇಲ್ಲೇನು ನಾನು ಹೇಳಿದೆ, ಇಟ್ ಈಸ್ ಅ ಒನ್ ಸೈಡೆಡ್ ಸಿಗ್ನಲ್. ಅಂತಂದರೆ ಏನಾಗುತ್ತೆ, ಸೊ ನಮಗೇನು ಗೊತ್ತು, ಇನ್ ಬೈಲ್ಯಾಟ್ರಲ್ ನೋಡೋದಾದರೆ, ಸೊ ಇವಾಗ ನಂದು 1 ಪ್ಲಸ್ ಎಸ್ ಪ್ಲಸ್ 1 ಅಂತ ಏನಿದೆ ನನ್ನ ಹತ್ರ. ಸೊ ಐ ಹ್ಯಾವ್ ಒಂದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಇದೆ. ನಾನೇನು ಮಾಡಬೇಕು, ಟೈಮ್ ಡೊಮೇನ್ ಸಿಗ್ನಲಿಗೆ ಕನ್ವರ್ಟ್ ಮಾಡಬೇಕು. ನನ್ನ ಹತ್ರ ಎರಡು. ಸೊ ಪೋಲ್ ಏನಿದೆ, ಪೋಲ್ ಈಸ್ -1 ಆಗುತ್ತೆ. ಸೊ ಐ ಹ್ಯಾವ್ ಎ 2 ಆಪ್ಷನ್. ಒಂದು ಆರ್ ಎಸ್ ಎಸ್ ಬರುತ್ತೆ. ಆರ್ ಎಸ್ ಎಸ್ ಬಂದು ಏನಾಗುತ್ತೆ, e ಟು ದಿ ಪವರ್ ಆಫ್ ಏನಾಗುತ್ತೆ, ಸೊ ಗೋಸ್ ವಿತ್ ಏನು ಗುರು, ಗೋಸ್ ವಿತ್ ಏನಾಗುತ್ತೆ, ಗೋಸ್ ವಿತ್ ಅಪೋಸಿಟ್ ಸೈನ್. ಇಲ್ಲಿ ಮೈನಸ್ ಇದೆ ಅಂತಂದರೆ ಏನಾಗುತ್ತೆ, ಸೊ ಇಲ್ಲೇನು ಕೂಡ ಇಲ್ಲೇನಾಗುತ್ತೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಆಗುತ್ತೆ. ಮೈನಸ್ ಟಿ ಯು ಆಫ್ ಟಿ ಅಲ್ವಾ? ಇದೇನಾಗುತ್ತೆ, e ಟು ದಿ ಪವರ್ ಆಫ್ ಇದು ಮೈನಸ್ ಟಿನ ಯು ಆಫ್ ಮೈನಸ್ ಟಿ ಆಗುತ್ತೆ. ಇದು ಯಾವುದಕ್ಕೆ, ಇದು ಎಲ್ ಎಸ್ ಎಸ್. ಸೊ ಸಿಗ್ಮಾ ಏನಾಗುತ್ತೆ, ಸಿಗ್ಮಾ ಶುಡ್ ಗ್ರೇಟರ್ ದ್ಯಾನ್ -1, ಸಿಗ್ಮಾ ಶುಡ್ ಬಿ ಲೆಸ್ ದ್ಯಾನ್ -1. ಸರಿನದು? ಇದು ಯಾವುದು, ಇನ್ ಕೇಸ್ ಆಫ್ ಬಿ ಎಲ್ ಟಿ. ಬಟ್ ನನಗೇನು ಬೇಡ ಗುರು, ನನಗೆ ಬಿ ಎಲ್ ಟಿ ಬೇಡ ಗುರು. ನಾನೇನು ಮಾಡ್ತೀನಿ, ನನಗೆ ಯೂನಿಲ್ಯಾಟ್ರಲ್ ಬೇಕು ನನಗೆ. ಸೊ ಯೂನಿಲ್ಯಾಟ್ರಲ್ ನೋಡೋಣ. ಯೂನಿಲ್ಯಾಟ್ರಲ್ ನೋಡೋದಾದ್ರೆ ಏನಾಗುತ್ತೆ, ಸೊ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ನೋಡೋದಾದರೆ ಸೇಮ್ 1 ಪ್ಲಸ್, ನನಗೀಗ ಅದೇ ಒಂದು ತಾನೇ ಸೇಮ್ ಇರುತ್ತೆ, ಒಂದು ನನ್ನ ಹತ್ರ ಫಂಕ್ಷನ್ ಇರುತ್ತೆ. ಸೊ ನಾನೇನು ಮಾಡ್ತೀನಿ, ಅದನ್ನು ಕೂಡ ಎಲ್ ಎಸ್ ಎಸ್ ಮತ್ತು ಆರ್ ಎಸ್ ಎಸ್ ಆಗಿ ಡಿವೈಡ್ ಮಾಡ್ತೀನಿ. ಸೊ ಓಕೆನಾ, ಇದೇನು ಬರುತ್ತೆ, ಸೇಮ್ ಬರುತ್ತೆ, ಇದೇನು ಡಿಫ್ರೆನ್ಸ್ ಬರೋಲ್ಲ. ಓಕೆನಾ, ಯು ಆಫ್ ಮೈನಸ್ ಟಿನ ಬರುತ್ತೆ. ಸಿಗ್ಮಾ ಏನು ಬರುತ್ತೆ, ಸಿಗ್ಮಾ ಇಸ್ ಲೆಸ್ ದ್ಯಾನ್ -1. ಇದೇನು ಬರುತ್ತೆ, ಸೊ ಇದೇನು ಬರುತ್ತೆ, e ಟು ದಿ ಪವರ್ ಆಫ್ ಇಲ್ಲೂ ಮೈನಸ್ ಬರುತ್ತೆ, ಯು ಆಫ್ ಟಿ ಬರುತ್ತೆ. ನೋಡಿ ಗುರು, ಇದೇನಾಗಿದೆ, ಸಿಗ್ಮಾ ಏನು ಬರುತ್ತೆ, ಸಿಗ್ಮಾ ಇಸ್ ಟು ಬಿ ಗ್ರೇಟರ್ ದ್ಯಾನ್ -1 ಅಂತ ಬರುತ್ತೆ. ಸೊ ಸಿನ್ಸ್ ಇಲ್ಲಿ ನಾವೇನು ಮಾಡ್ತಿದ್ವಿ, ಯು ಟು ದಿ ಪವರ್ ಆಫ್ ಮೈನಸ್ ಟಿ ಅಂತಂದರೆ 0 ಇಂದ ಲೆಫ್ಟಿಗೆ ಸಿಗ್ನಲ್ಸ್ ಇದೆ, ರೈಟಿಗೆ ಸಿಗ್ನಲ್ಸ್ ಇಲ್ಲ. ಫಾರ್ ಟಿ ಗ್ರೇಟರ್ ದ್ಯಾನ್ 0 ಏನಿದೆ 0 ಇದೆ. ಸೊ ಇದೇನಾಗಲ್ಲ, ಇದು 0 ಆಗುತ್ತೆ. ಸೊ ನನಗೆ ಯಾಕಂದರೆ ಬಿಕಾಸ್ ಒನ್ ಸೈಡೆಡ್ ಸಿಗ್ನಲ್ ಆಗಿರೋದ್ರಿಂದ ಇಟ್ ಈಸ್ ನಾಟ್ ವ್ಯಾಲಿಡ್. ಸೊ ದಟ್ ನನಗೆ ಏನು ಮಾಡಬೇಕು, ಐ ಹ್ಯಾವ್ ಓನ್ಲಿ ಆರ್ ಎಸ್ ಎಸ್ ಲೆಫ್ಟ್ ಅಷ್ಟೇ. ಸೊ ಏನು ಹೇಳ್ಬೋದು ಅಂತಂದರೆ, ಇನ್ ಯೂನಿಲ್ಯಾಟ್ರಲ್, ಅದು ಅರ್ಥ ಆಯ್ತಲ್ಲ? ಏನಕ್ಕೆ ಅಂತಂದರೆ ನನಗೆ ಲೆಸ್ ದ್ಯಾನ್ 0 ಹತ್ರ ವ್ಯಾಲ್ಯೂಸೇ ಇಲ್ಲ, ಇಟ್ ಈಸ್ ನಾಟ್ ವ್ಯಾಲಿಡ್. ಬಿಕಾಸ್ ಲೆಸ್ ದ್ಯಾನ್ 0 ಈಸ್ ನಾಟ್ ವ್ಯಾಲಿಡ್ ಇನ್ ಯೂನಿಲ್ಯಾಟ್ರಲ್ ಅಲ್ವಾ? ಸೊ ಇನ್ ಯೂನಿಲ್ಯಾಟ್ರಲ್ there will be ಓನ್ಲಿ ರೈಟ್ ಸೈಡೆಡ್ ಸಿಗ್ನಲ್. ಅದೇನಾದ್ರು ಬರಲಿ, ಏನಾಗಿರುತ್ತೆ, ಬರೀ ರೈಟ್ ಸೈಡೆಡ್ ಸಿಗ್ನಲ್ ಮಾತ್ರ ಇರುತ್ತೆ. ಅಂತಂದರೆ ಏನಾಗಿರುತ್ತೆ, ಪೋಲ್ ಆಲ್ವೇಸ್ ಗಿವ್ಸ್ ರೈಟ್ ಸೈಡೆಡ್ ಸಿಗ್ನಲ್. ಅಂತಂದರೆ ಏನು ಮಾಡಬೇಕು, ಆಲ್ವೇಸ್ ಸಿಗ್ಮಾ ಶುಡ್ ಬಿ ಗ್ರೇಟರ್ ದ್ಯಾನ್ ಸಮಥಿಂಗ್ ಕನ್ಸಿಡರ್ ರಿಯಲ್ ಪಾರ್ಟ್ ಆಫ್ ಪೋಲ್ ಕನ್ಸಿಡರ್ ಮಾಡಬೇಕು. ಸರಿನಾ? ಸರಿ ಗುರು, ಆಯಿತು. ಸರಿ ಗುರು, ಅರ್ಥ ಆಯಿತು.
ಅರ್ಥ ಆಯ್ತು, ಇನ್ನೇನು ಹೇಳ್ಬಿಡ ನೀನು ಅಂತಂದರೆ ಓಕೆನಾ. ಸೊ ಎಫರ್ ಏನಾಗಿದೆ ಇಲ್ಲಿ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ ಫಂಕ್ಷನ್. ಸೊ ಮುಗೀತು, ಕಾನ್ಸೆಪ್ಟ್ ಎಲ್ಲ ಮುಗೀತು. ಸೊ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಸೊ ಪ್ರಾಪರ್ಟಿ ಇದೆ ಯೂನಿಲ್ಯಾಟ್ರಲ್. ಏನಿದೆ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ ಫಂಕ್ಷನ್ ಏನಿದೆ, ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಇದೆ. ಏನು ಗುರು ಆ ಪ್ರಾಪರ್ಟಿ ಅಂತಂದರೆ, ಡೈರೆಕ್ಟಾಗಿ ಬರೀತೀನಿ. ಡಿರೈವೇಷನ್ ಐ ಹ್ಯಾವ್ ನೋ ಇಂಟ್ರೆಸ್ಟ್, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಅಷ್ಟೇ ಬೇಕಾಗಿರೋದು ನನಗೆ. ಸೊ ಎಕ್ಸ್ ಆಫ್ ಟಿ ಇದು ಪ್ರಾಪರ್ಟಿ, ಇಂಪಾರ್ಟೆಂಟ್ ಪ್ರಾಪರ್ಟಿ. ಎಕ್ಸ್ ಆಫ್ ಟಿ ಇದು ಏನಿದೆ, ಯೂನಿಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಿದೆ ಅಂತಂದರೆ, ಯು ನೋ ದಟ್ ಎಕ್ಸ್ ಆಫ್ ಎಸ್ ಇರುತ್ತೆ, ಸೊ ನೋ ಚೇಂಜಸ್. ಅದೇ ರೀತಿ ಡಿ ವೈ ಡಿ ಟಿ ಅಂತಂದರೆ ಡಿಫ್ರೆನ್ಸಿಯೇಷನ್ ಇನ್ ಟೈಮ್ ಡೊಮೈನ್ ಏನಾಗುತ್ತೆ, ಯಾಕಂತಂದರೆ ಈ ಡಿಫ್ರೆನ್ಷಿಯಲ್ ಈಕ್ವೇಷನಲ್ಲಿ ಬೇಕಾಗುತ್ತೆ. ನಾವು ಇನಿಷಿಯಲ್ ಕಂಡೀಷನ್ಸ್ ಎಲ್ಲ ಯೂಸ್ ಮಾಡೋದು ಡಿಫ್ರೆನ್ಷಿಯಲ್ ಈಕ್ವೇಷನಲ್ಲಿ. ಸೊ ಡಿಫ್ರೆನ್ಷಿಯಲ್ ಈಕ್ವೇಷನಲ್ಲಿ ಏನೇನಿರುತ್ತೆ, ಜಸ್ಟ್ ಡಿರೈವೇಟಿವ್ಸ್ ಇರುತ್ತೆ. ಡಿ ಬೈ ಡಿ ಟಿ ಎಕ್ಸ್ ಆಫ್ ಟಿ ಏನಾಗುತ್ತೆ, ವಿ ನೋ ದಟ್ ಎಸ್ ಇಂಟು, ಬಟ್ ಇಲ್ಲಿ ಏನಾಗುತ್ತೆ, ವಾಟ್ ಇಸ್ ದಿಸ್ ಯೂನಿಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ, ಎಸ್ ಇಂಟು ಎಕ್ಸ್ ಆಫ್ ಎಸ್ ಮೈನಸ್ ಏನಾಗುತ್ತೆ ಎಕ್ಸ್ ಆಫ್ 0 ಮೈನಸ್. ಓಕೆನಾ. ಸೊ ಡಿರೈವ್ ಮಾಡೋಕ್ಕಾಗಲ್ಲ ಅಂತಲ್ಲ, ವಿ ಕ್ಯಾನ್ ಡಿರೈವ್ ಇಟ್, ಬಟ್ ಐ ಥಿಂಕ್ ಅದು ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಏನು ಡಿರೈವ್ ಮಾಡೋದಾ, ಸರಿ ಗುರು ಆಯಿತು, ನನಗೆ ಡಿರೈವ್ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ, ವಿ ಕ್ಯಾನ್ ಡಿರೈವ್ ಇಟ್. ಸೊ ಏನಿದೆ ಅಂತಂದರೆ ಎಕ್ಸ್ ಆಫ್ ಟಿ ಇದೆ, ವಾಟ್ ಈಸ್ ದ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ ಫಂಕ್ಷನ್, ಟ್ರಾನ್ಸ್ಫಾರ್ಮ್ ಎಕ್ಸ್ ಆಫ್ ಎಸ್ ಇದೆ. ಸೊ ನನಗೇನು ಬೇಕು, ಡಿ ವೈ ಡಿ ಟಿ ಎಕ್ಸ್ ಆಫ್ ಟಿ ಇದು ಲೆಟ್ ಇಟ್ ಬಿ ವೈ ಆಫ್ ಟಿ ಅಲ್ವಾ, ಡಿ ವೈ ಡಿ ಟಿದು. ಸೊ ಕರೆಕ್ಟಾ, ಅದರದ್ದು ಟ್ರಾನ್ಸ್ಫರ್. ಸೊ ಏನಿದೆ ನನ್ನ ಹತ್ರ ಅಂತಂದರೆ, ನನಗೆ ಗೊತ್ತಿದೆ. ಸೊ ಐ ನೋ ದ ಜನರಲ್ ಫಾರ್ಮ್, ಯು ಎಲ್ ಟಿ ಈಸ್ ಈಕ್ವಲ್ ಟು 0 ಮೈನಸ್ ಟು ಇನ್ಫಿನಿಟಿ. ಇದೇನಾಗಿರುತ್ತೆ, ಸಿಗ್ನಲ್ ಆಗಿರುತ್ತೆ. ಈ ಕಡೆ ಏನಿರುತ್ತೆ ಇದು ಪವರ್ ಮೈನಸ್ ಎಸ್ ಟಿ ಡಿ ಟಿ ಇರುತ್ತೆ. ಓಕೆನಾ, ಡಿ ಟಿ ಇರುತ್ತೆ, ಏನಿರುತ್ತೆ ಡಿ ಟಿ ಇರುತ್ತೆ. ಸೊ ಕನ್ಸಿಡರ್ ವೈ ಆಫ್ ಟಿ ಕನ್ಸಿಡರ್ ಮಾಡಿದ್ರು, ವೈ ಆಫ್ ಟಿ ಅಲ್ಲ, ಏನಿದೆ ವೈ ಆಫ್ ಎಸ್ ಅಲ್ಲ, ವೈ ಆಫ್ ಎಸ್ ಕನ್ಸಿಡರ್ ಮಾಡೋ ಗೂಬೆ ಏನಾಗುತ್ತೆ, 0 ಮೈನಸ್ಸಿಂದ ಇನ್ಫಿನಿಟಿ ತನಕ ಸಿಗ್ನಲ್ ಏನಿದ್ರೆ ಡಿ ಬೈ ಡಿ ಟಿ ಎಕ್ಸ್ ಆಫ್ ಟಿ e ಟು ದಿ ಪವರ್ ಆಫ್ ಮೈನಸ್ ಎಸ್ ಟಿ ಡಿ ಟಿ ಇದೆ. ಸರಿನಾಗರು, ಇದರ್ಥ ಆಯ್ತು. ಸೊ ನಾನು ಇದನ್ನು ಎಕ್ಸ್ ಡ್ಯಾಶ್ ಆಫ್ ಟಿ ಅಂತ ಬರ್ಕೊಬೋದಾ, ಗುರು ಬರ್ಕೋಗುರು, ನಿನಗೆ ಯಾರು ಗುರು ಬೇಡ ಅಂದರು, ಏನು ಬೇಕಾದ್ರೆ ಮಾಡಿಗುರು ಅಂತೀರ ನೀವೇನು, ಇನ್ಫಿನಿಟಿ. ಸೊ ಎಕ್ಸ್ ಡ್ಯಾಶ್ ಆಫ್ ಟಿ e ಟು ದಿ ಪವರ್ ಆಫ್ ಮೈನಸ್ ಎಸ್ ಟಿ ಡಿ ಟಿ. ಸೊ ವಿ ನೋ ದ್ಯಾಟ್ ಇದು ಕೂಡ ಟಿ ಫಂಕ್ಷನ್, ಇದು ಕೂಡ ಟಿ ವೇರಿಯಬಲ್ ಫಂಕ್ಷನ್ನೇ. ಸೊ ಟಿ ಡಿಪೆಂಡೆಂಟ್ ಟರ್ಮೇ. ಸೊ ಏನಾಗುತ್ತೆ, ವಿ ಶುಡ್ ಯೂಸ್ ಇಂಟಿಗ್ರೇಷನ್ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಪ್ರಾಡಕ್ಟ್ ರೂಲ್ ಏನು ಹೇಳುತ್ತೆ, ಇಂಟಿಗ್ರೇಷನ್ ಆಫ್ ಯು ಇಂಟು ಡಿ ವಿ ಅಲ್ವಾ. ಇದೇನಿದೆ, ಇದು ಡಿ ವಿ ತಾನೆ, ಡಿರೈವೇಟಿವ್ ತಾನೇ ಇರೋದು, ಡಿರೈವೇಟಿವ್ ಅಲ್ವಾ ಇರೋದು, ಡಿರೈವೇಟಿವ್ ಡಿ ವಿ ಇದೆ ಅಂತಂದರೆ ಏನಾಗುತ್ತೆ ಇದು. ಸೊ ಫಸ್ಟ್ ಏನು ಮಾಡಬೇಕು, ಯು ಇಂಟು ಇಂಟಿಗ್ರೇಷನ್ ಆಫ್ ಡಿ ವಿ ಅಂತ ಫಸ್ಟ್ ಇದು ಇಂಟಿಗ್ರೇಷನ್ ಮೈನಸ್ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ವಿ ಇಂಟು ಡಿ ಯು. ಓಕೆನಾ. ಸೊ ಎಫೋರ್ ಅದೆಲ್ಲ ಮಾಡೋದಾದರೆ, ಸೊ ಲೆಟರ್ಸ್ ಏನಾಗುತ್ತೆ, ವೈ ಆಫ್ ಎಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಇದು, ಅದರ ಸಿಗ್ನಲ್ ಕನ್ಸಿಡರ್ ಮಾಡಬೇಕಿತ್ತಾ, ಇಲ್ಲ ಇದೆಯಲ್ಲ. ಸೊ ನಾವು ಯಾವುದನ್ನು ಕನ್ಸಿಡರ್ ಮಾಡ್ತೀನಿ, ಯು ಈಸ್ ಈಕ್ವಲ್ ಟು e ಟು ದಿ ಪವರ್ ಆಫ್ ಮೈನಸ್ ಎಸ್ ಟಿ ಅಂತ ಕನ್ಸಿಡರ್ ಮಾಡ್ತೀನಿ. ವಿ ಈಸ್ ಈಕ್ವಲ್ ಟು ಅಂತ ಕನ್ಸಿಡರ್, ವಿ ಈಸ್ ಎಕ್ಸ್ ಆಫ್ ಟಿ ಆ್ಯಂಡ್ ಡಿ ವಿ ಈಸ್ ಯಾವುದು ಎಕ್ಸ್ ಡ್ಯಾಶ್ ಆಫ್ ಟಿ. ಕರೆಕ್ಟಾ, ಇಲ್ಲೇ ಇದೆಯಲ್ಲ, ಯು ಈಸ್ ಈಕ್ವಲ್ ಟು e ಟು ದಿ ಪವರ್ ಆಫ್ ಮೈನಸ್ ಎಸ್ ಟಿ, ವಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ, ಡಿ ವಿ ಈಸ್ ಈಕ್ವಲ್ ಟು ಏನಾಗುತ್ತೆ ಎಕ್ಸ್ ಡ್ಯಾಶ್ ಆಫ್ ಟಿ ಆಗುತ್ತೆ. ಓಕೆನಾ. ಏನಾಗುತ್ತೆ ಅವಾಗ ವೈ ಆಫ್ ಎಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸೊ ಎಕ್ಸ್ ಆಫ್ ಟಿ ಆಗುತ್ತಲ್ವ, ಇಂಟಿಗ್ರೇಷನ್ ಏನಾಗುತ್ತೆ ಗುರು, ಎಕ್ಸ್ ಡ್ಯಾಶ್ ಆಫ್ ಟಿ ಇಂಟಿಗ್ರೇಷನ್ ಏನಾಗುತ್ತೆ ಗುರು, ಎಕ್ಸ್ ಆಫ್ ಟಿ ತಾನೇ ಆಗೋದು. ಸೊ ಎಕ್ಸ್ ಆಫ್ ಟಿ ಇಂಟು e ಟು ದಿ ಪವರ್ ಆಫ್ ಮೈನಸ್ ಎಸ್ ಟಿ, ವ್ಯಾಲ್ಯೂಸ್ ಏನು ಬರುತ್ತೆ 0 ಮೈನಸ್ಸಿಂದ ಇನ್ಫಿನಿಟಿ ತನಕ ಬರುತ್ತೆ. ಅದೇ ರೀತಿ ಮೈನಸ್ ಇಂಟಿಗ್ರೇಷನ್ ಆಫ್ 0 ಮೈನಸ್ ಟು ಇನ್ಫಿನಿಟಿ ಎಕ್ಸ್ ಆಫ್ ಟಿ, ಇದೇನು ಬರುತ್ತೆ ಮೈನಸ್ ಎಸ್ಸಿಂದ e ಟು ದಿ ಪವರ್ ಆಫ್ ಎಸ್ ಟಿ ಡಿ ಟಿ. ಕರೆಕ್ಟ್ ಅಲ್ವಾ. ಸೊ ದೇರ್ಫೋರ್ ನಾವು ಈ ಕಡೆ ಬರೋದಾದ್ರೆ ಏನಾಗುತ್ತೆ,
ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಆಲ್ ವ್ಯಾಲ್ಯೂಸ್. ಏನು ಮಾಡೋಣ, ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಫ್ ಲೆಟ್ ಅಸ್ ಲೀವ್ ಇಟ್ ಆ್ಯಸ್ ಇಟ್ ಈಸ್, ಈ ಥರನೇ ಬಿಡೋಣ ಇದನ್ನು. ಓಕೆನಾ? ಸೊ ಏನಾಗುತ್ತಿದ್ದು, ಸಬ್ಸ್ಟಿಟ್ಯೂಟ್ ಮಾಡಿರೋ ವ್ಯಾಲ್ಯೂಸ್ನ ಎಕ್ಸ್ ಆಫ್ 0 ಮೈನಸ್ ಇಂಟು e ಟು ದಿ ಪವರ್ ಆಫ್ ಎಕ್ಸ್ ಆಫ್ ಇನ್ಫಿನಿಟಿ ಅಲ್ಲ, ಎಕ್ಸ್ ಆಫ್ ಇನ್ಫಿನಿಟಿ ಮೈನಸ್ ಎಕ್ಸ್ ಟು ದಿ ಪವರ್ e ಟು ದಿ ಪವರ್ ಆಫ್ ಮೈನಸ್ ಇನ್ಫಿನಿಟಿ ಮೈನಸ್ ಎಕ್ಸ್ ಆಫ್ 0 ಮೈನಸ್ e ಟು ದಿ ಪವರ್ ಆಫ್ ಮೈನಸ್ 0 ಮೈನಸ್. ಇಲ್ಲೇನಿದೆ, ಎಸ್ನ ಹೊರಗೆ ತೆಗೆದ್ರೆ ಪ್ಲಸ್ ಎಸ್ ಇಂಟು 0 ಮೈನಸ್ ಟು ಇನ್ಫಿನಿಟಿ ಎಕ್ಸ್ ಆಫ್ ಟಿ e ಟು ದಿ ಪವರ್ ಆಫ್ ಮೈನಸ್ ಎಸ್ ಟಿ ಡಿ ಟಿ. ಸೊ ವಾಟ್ ಈಸ್, ಇದೇನಾಗುತ್ತೆ, ಇದು 0 ಆಗುತ್ತೆ. ವಿ ಡಸ್ ನಾಟ್ ಕೇರ್ ದಟ್ ಮಚ್ ಅಬೌಟ್ ಇಟ್ ಅಲ್ವಾ, ಅದ್ರ ಬಗ್ಗೆ ನಾವು 0 ಆಗುತ್ತೆ ಕನ್ಸಿಡರ್ ಮಾಡೋಣ. ಸೊ ಫೈನಲಿ ವೈ ಆಫ್ ಎಸ್ ಏನಾಗುತ್ತೆ, ವೈ ಆಫ್ ಎಸ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಆಫ್ 0 ಮೈನಸ್ ಪ್ಲಸ್ ಇದೇನಿದೆ, ದಿಸ್ ಇಸ್ ಎಕ್ಸ್ ಆಫ್ ಎಸ್ ಅಲ್ವಾ, ಎಸ್ ಇಂಟು ಎಕ್ಸ್ ಆಫ್ ಎಸ್ ಅಲ್ವಾ, ಅಷ್ಟೇ. ಸೊ ಏನು ಹೇಳಕ್ಕೆ ಬರ್ತೀನಿ ಅಂತಂದರೆ, ಸೊ ಡಿ ಬೈ ಎಕ್ಸ್ ಆಫ್ ಟಿ ಇದು ಯೂನಿಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ, ಎಸ್ ಇಂಟು ಎಕ್ಸ್ ಆಫ್ ಎಸ್ ಮೈನಸ್ ಎಕ್ಸ್ ಆಫ್ 0 ಮೈನಸ್. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಏನು ಬರ್ತದೆ, ಎಸ್ ಇಂಟು ಎಕ್ಸ್ ಆಫ್ ಎಸ್ ಮೈನಸ್ ಎಕ್ಸ್ 0 ಮೈನಸ್ ಬರ್ತದೆ. ಸರಿ ಗುರು, ಆಯಿತು. ಈಗ ಡಬಲ್ ಡೆರಿವೇಟಿವ್ ಏನು ಬರುತ್ತೆ, ಡಿ ಸ್ಕ್ವೇರ್. ನನಗೆ ಇಲ್ಲೇನು ಅದಕ್ಕಂತೂ ಅವರಂತೂ ಸುಮ್ಮನಾಗಲ್ಲ. ಡಿ ಸ್ಕ್ವೇರ್ ಟಿ ಏನು ಕೇಳ್ತಾರೆ, ಎಕ್ಸ್ ಆಫ್ ಟಿ ಕೇಳ್ತಾರೆ. ಸೊ ಇದ್ರದ್ದು ಯೂನಿಲ್ಯಾಟ್ರಲ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ, ಸೊ ಅದನ್ನೇನು ಮಾಡೋಣ, ದಟ್ ಲೆಟರ್ಸ್ ರೈಟ್ ಇಟ್ ಆಸ್ ಡೈರೆಕ್ಟಾಗಿ ಬರೀತಾವೋಣ. ಏನಾಗುತ್ತೆ ಅದರದು, ಸೊ ಎಸ್ ಇಂಟು ಇನಿಷಿಯಲ್ ಕಂಡೀಷನ್ ಅಲ್ವಾ, ಏನಾಗುತ್ತೆ, ಎಸ್ ಇಂಟು ಪೆನ್ ಮಾರ್ಕ್, ಎಸ್ ಇಂಟು ಸಾರಿ ಏನಾಗುತ್ತೆ, ಎಸ್. ಸೊ ಎಸ್ ಇಂಟು ಎಕ್ಸ್ ಆಫ್ ಎಸ್ ಅಲ್ಲ, ಇದು ನನಗೆ ಎಕ್ಸ್ ಆಫ್ ಟಿ ಆದರೆ ಇದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಸೊ ಏನು ಬರಿಬೋದು ನಾನು, ಎಸ್ ಇಂಟು ಎಕ್ಸ್ ಆಫ್ ಎಸ್ ಮೈನಸ್ ಎಕ್ಸ್ ಆಫ್ 0 ಮೈನಸ್ ಅಲ್ವಾ, ನೋಡ್ಬಿಡು ಕರೆಕ್ಟು, ಮೈನಸ್ ಡಿ ಟಿ ಬೈ ಎಕ್ಸ್ ಆಫ್ ಟಿ ಎಟ್ ಟಿ ಈಸ್ ಈಕ್ವಲ್ ಟು 0 ಮೈನಸ್. ಏನಾಗುತ್ತೆ ಇದು, ಎಸ್ ಇಂಟು ಎಕ್ಸ್ ಆಫ್ ಎಸ್ ಮೈನಸ್ ಎಕ್ಸ್ ಆಫ್ 0 ಮೈನಸ್ ಮೈನಸ್ ಏನಾಗುತ್ತಿದ್ದು, ಇದೇನಾಗುತ್ತಿದ್ದು, ದಿಸ್ ಈಸ್ ಎಕ್ಸ್ ಡ್ಯಾಶ್ ಆಫ್ 0 ಮೈನಸ್ ಆಗುತ್ತೆ ಅಲ್ವಾ. ಸೊ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ ಎಸ್ ಸ್ಕ್ವೇರ್ ಇಂಟು ಎಕ್ಸ್ ಆಫ್ ಎಸ್ ಮೈನಸ್ ಎಸ್ ಇಂಟು ಎಕ್ಸ್ ಆಫ್ 0 ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಡ್ಯಾಶ್ ಆಫ್. ಸೊ ಇದಕ್ಕೆ ಎಸ್ ಬರಲ್ಲ. ಸೊ ಫಾರ್ ಇದೇನಾಗುತ್ತೆ, ದಿಸ್ ವಿಲ್ ಬಿ ಐಸೋಲೇಟೆಡ್. ಓಕೆನಾ, ಇದು ಈ ಥರ ಬರುತ್ತೆ. ಸೊ ಡಿದ್ರಿಗೂ ನೀವೇನು ಮಾಡ್ಬೋದು, ಈ ಥರ ಬರ್ಕೊಂಡು ಹೋಗ್ಬೋದು. ಬಟ್ ನಮಗೇನು ಕೇಳ್ತಾರೆ, ಇಷ್ಟೇ, ಇಲ್ಲಿ ತನಕ ಮಾತ್ರ ಕೇಳೋದು ನಮಗೆ. ಸೊ ಯು ಕ್ಯಾನ್ ರಿಮೈಂಡ್ ಇಟ್. ಏನಾಗುತ್ತೆ, ಎಸ್ ಸ್ಕ್ವೇರ್ ಇಂಟು ಎಕ್ಸ್ ಆಫ್ ಎಸ್ ಮೈನಸ್ ಎಸ್ ಇಂಟು ಎಕ್ಸ್ ಆಫ್ 0 ಮೈನಸ್ ಮೈನಸ್ ಎಕ್ಸ್ ಡ್ಯಾಶ್ ಆಫ್ 0 ಮೈನಸ್. ಓಕೆನಾ? ಸೊ ನಾವೇನು ಮಾಡ್ಬೋದು, ಯು ಎಲ್ ಟಿನ ಯೂಸ್ ಮಾಡಿಕೊಂಡು ನಾವೇನು ಫೈನ್ ಮಾಡ್ಬೋದು, ರೆಸ್ಪಾನ್ಸ್, ಡಿಫ್ರೆಂಟ್ ಟೈಪ್ ಆಫ್ ರೆಸ್ಪಾನ್ಸಸ್ನ ಫೈನ್ ಮಾಡ್ಬೋದು ಅಂತ. ಯೂನಿಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಇಟ್ಕೊಂಡು ನಾವೇನು ಮಾಡ್ಬೋದು, ಡಿಫ್ರೆಂಟ್ ಟೈಪ್ಸ್. ನಾವು ಬೈಲ್ಯಾಟ್ರಲ್ ಯಾಕೆ ಗುರು ಮಾಡೋಕ್ಕಾಗ್ತಿರಲಿಲ್ಲ ಅಂತಂದರೆ, ಬೈಲ್ಯಾಟ್ರಲ್ಲಿ ನಾವು ಕಂಪ್ಲೀಟ್ ರೆಸ್ಪಾನ್ಸೇ ಫೈನ್ ಮಾಡೋಕ್ಕಾಗ್ತಿಲ್ಲ. ಏನಕ್ಕೆ, ನಾವು ಇನಿಷಿಯಲ್ ಕಂಡೀಷನ್ಸ್ನೇ ತಗೋತಿರಲಿಲ್ಲ. ಸೊ ವಿ ಕೆನಾಟ್ ಫೈಂಡ್ ಕಂಪ್ಲೀಟ್ ರೆಸ್ಪಾನ್ಸ್ ಅಲ್ಲಿ, ಕಂಪ್ಲೀಟ್ ರೆಸ್ಪಾನ್ಸ್. ಬಟ್ ನಾವೇನು ಮಾಡ್ಬೋದು, ಯೂನಿಲ್ಯಾಟ್ರಲ್ಲಿ ನಾವು ಇನಿಷಿಯಲ್ ಕನ್ಸಿಡರ್ ಮಾಡ್ತೀವಿ, ಇನಿಷಿಯಲ್ ಕಂಡೀಷನ್ ಕನ್ಸಿಡರ್ ಮಾಡ್ತಿದ್ದೀವಿ. ಆ್ಯಂಡ್ ಫೈನಲ್ ಎಲ್ಲ ವ್ಯಾಲ್ಯೂಸು ತಗೋತಿದ್ವಿ, 0 ತಗೋತಿದ್ವಿ, ಇನ್ಫಿನಿಟಿ ತಗೋತಿದ್ವಿ, ಇನಿಷಿಯಲ್ ಕಂಡೀಷನ್ನು ತಗೋತಿದ್ವಿ. ಸೊ ನಾವೇನು ಮಾಡ್ಬೋದು, ಕಂಪ್ಲೀಟ್ ರೆಸ್ಪಾನ್ಸ್ ತಗೋಬೋದು. ಅಂತಂದರೆ ಕಂಪ್ಲೀಟ್ ರೆಸ್ಪಾನ್ಸ್ ಫೈನ್ ಮಾಡ್ಬೋದು, ಕಂಪ್ಲೀಟ್ ಔಟ್ಪುಟ್ನ ಫೈನ್ ಮಾಡ್ಬೋದು. ಅಂತಂದ್ರೆ ಏನು, ಸೊ ಯಾರು ಟ್ರಾನ್ಸಿಯೆಂಟ್ ಅನಾಲಿಸಿಸ್ ನೆಟ್ವರ್ಕ್ ಥಿಯರಿ ನೋಡಿರ್ತೀರೋ, ಔಟ್ಪುಟ್ಟು ಡ್ಯೂ ಟು 2 ರೀಸನ್ ಬರುತ್ತೆ. ಒಂದು ಫೋರ್ಸ್ಡ್ ರೆಸ್ಪಾನ್ಸ್ ಮತ್ತು ನ್ಯಾಚುರಲ್ ರೆಸ್ಪಾನ್ಸ್ ಅಂತ. ಫೋರ್ಸ್ಡ್ ರೆಸ್ಪಾನ್ಸ್ ಅಂತಂದ್ರೆ ಏನು, ಸೊ ಅದನ್ನು ಹೇಳೋದಂದರೆ, ಸೊ ಸಿಸ್ಟಮ್ ಇರುತ್ತೆ ಅನ್ಕೋದ್ರು. ಸೊ ಹ್ಯಾವ್ ಎ ಸಿಸ್ಟಮ್, ನನ್ನ ಹತ್ರ ಏನಿದೆ, ಒಂದು ಸಿಸ್ಟಮ್ ಇದೆ, ಅದಕ್ಕೆ ಏನು ಕೊಡ್ತೀನಿ, ಅದಕ್ಕೆ ಇನ್ಪುಟ್ ಕೊಡ್ತೀನಿ, ಅದಕ್ಕೆ ಏನು ತೆಗಿತೀನಿ, ನಾನು ಔಟ್ಪುಟ್ ತೆಗಿತೀನಿ. ಕರೆಕ್ಟಾ? ಇದೊಂದು ಸಿಸ್ಟಮ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಎಲ್ ಟಿ ಐ ಸಿಸ್ಟಮ್ ಅಂತ ತಿಳ್ಕೊಂಡು, ಸೊ ನಾನು ಹೇಳಿದೆ, ದಿಸ್ ಇಸ್ ಎ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫಾರ್ಮ್ ಸಿಸ್ಟಮ್, ಯು ಎಲ್ ಟಿ ಅಲ್ವಾ. ಸೊ ಏನು ಅಂದ್ಕೊಂಡಿದ್ದು, ಇನಿಷಿಯಲ್ ಕಂಡೀಷನ್, ಸಿಸ್ಟಮ್ ಇಸ್ ಸಮ್ ಇನಿಷಿಯಲ್ ಕಂಡೀಷನ್. ಇನಿಷಿಯಲ್ ಕಂಡೀಷನ್ ಏನಾದ್ರು ಅಂತ ತಗೋ, ನಿನಗೇನು ಬರುತ್ತೆ. ಸೊ ದಿಸ್ ಇಸ್ ಔಟ್ಪುಟ್ ಆ್ಯಂಡ್ ದಿಸ್ ಇಸ್ ಇನ್ಪುಟ್. ಗುರು, ನಾನು ಇನ್ಪುಟ್ ಅಪ್ಲೈ ಮಾಡ್ತೀನಿ, ನಾನೇನು ಮಾಡ್ತೀನಿ, ಇನ್ಪುಟ್ ಕಟ್ ಮಾಡ್ತೀನಿ. ನಾನೇನು ಮಾಡ್ತೀನಿ, ಸೊ ಐ ಆಮ್ ಕಟಿಂಗ್ ದ ಇನ್ಪುಟ್. ನಾನೇನು ಮಾಡ್ತೀನಿ, ಇನ್ಪುಟ್ನ ಕಟ್ ಮಾಡ್ತೀನಿ ಅಂತಂದರೆ ನನಗೆ ಔಟ್ಪುಟ್ ಬರುತ್ತೆ. ಆವಾಗಲೂ ಔಟ್ಪುಟ್ ಏನಕ್ಕೆ ಬರುತ್ತೆ, ನನಗೆ ಸಮ್ ಇನಿಷಿಯಲ್ ಕಂಡೀಷನ್ಸಿಂದ ಬರುತ್ತೆ,
ಯಾವ ಸಿಸ್ಟಮಲ್ಲಿ ಗುರು ನೀನೇನು ಸಪ್ಲಿಮೆಂಟ್ ತಗೋತಿಲ್ಲ. ಫಾರ್ ಎಕ್ಸಾಂಪಲ್ ನೀನು ಜಿಮ್ಮಿಗೆ ಹೋಗ್ತಿದ್ಯಾ, ನೀನೇನು ಸಪ್ಲಿಮೆಂಟೇ ತಗೋತಿಲ್ಲ ಅಲ್ವಾ, ನೀನೇನು ಸಪ್ಲಿಮೆಂಟೇ ತಗೋತಿಲ್ಲ, ಬಟ್ ಹಂಗೆ ಬಾಡಿ ಬರ್ತಿದೆ ಅಂತಂದರೆ ಏನಂತಾರೆ ನೀನು? ನ್ಯಾಚುರಲ್ ಬಾಡಿ ಬಿಲ್ಡರ್ ಅಂತಾರ ಅಲ್ವಾ? ನೀನೇನು ಸಪ್ಲಿಮೆಂಟ್ ತಗೊಳ್ದಲೆ ನಾನು ಮಾಡ್ತೀನಿ ಅಂತ ನಾನು ನ್ಯಾಚುರಲ್ ಗುರು ಅಂತೀನಿ ಅಲ್ವಾ? ಸೊ ಅದಕ್ಕೇನಂತ ಕರೀತಾರೆ? ಸೊ ಅದನ್ನು ನ್ಯಾಚುರಲ್ ರೆಸ್ಪಾನ್ಸ್ ಅಂತಂದ್ರೆ ಏನು? ಅದು ನ್ಯಾಚುರಲ್ ರೆಸ್ಪಾನ್ಸ್. ನೀನು ನ್ಯಾಚುರಲ್ ಬಾಡಿ ಬಿಲ್ಡರ್ ಕೊಡು ಅಂತಂದ್ರೆ ಏನು? ಸೊ ಔಟ್ಪುಟ್ ವೆನ್ ನೋ ಇನ್ಪುಟ್ ಈಸ್ ಅಪ್ಲೈಡ್. ಇಷ್ಟೇ ನ್ಯಾಚುರಲ್ ರೆಸ್ಪಾನ್ಸ್ ಅಂದರೆ ಇಷ್ಟೇ. ದಿಸ್ ಇಸ್ ನಾಟ್ ಅ ವ್ಯಾಲಿಡ್ ಡೆಫಿನೇಷನ್ ಅಂತೂ ಅಲ್ಲ, ನಾನು ಒಪ್ಕೋತೀನಿ. ಔಟ್ಪುಟ್ ವೆನ್ ನೋ ಇನ್ಪುಟ್ ಈಸ್ ಅಪ್ಲೈಡ್. ಸೊ ಯಾವಾಗ ನನಗೆ ಔಟ್ಪುಟ್ ಬರುತ್ತಲ್ಲ, ಯಾವಾಗ ಇನ್ಪುಟ್ ಅಪ್ಲೈ ಮಾಡ್ದಲೆ ಅದನ್ನು ನ್ಯಾಚುರಲ್ ರೆಸ್ಪಾನ್ಸ್ ಅಂತ ಕರೀತಾರೆ. ಫೋರ್ಸ್ಡ್ ರೆಸ್ಪಾನ್ಸ್ ಅಂತ ಅಂದ್ರೇನು? ದ ಫೋರ್ಸ್ಡ್ ರೆಸ್ಪಾನ್ಸ್ ಈಸ್, ನಾನು ಬರೀ ಇನ್ಪುಟ್ ಅಂತಾನೆ ಹೇಳ್ತೀನಿ. ಇಲ್ಲಿ ಇನಿಷಿಯಲ್ ಕಂಡೀಷನ್ಸ್ ಇರುತ್ತೆ, ಇನಿಷಿಯಲ್ ಕಂಡೀಷನ್. ಸೊ ಫೋರ್ಸ್ಡ್ ರೆಸ್ಪಾನ್ಸ್ ಅಂತಂದರೆ ಅದು ನೀವು ಸಪ್ಲಿಮೆಂಟ್ಸ್ ತೊಗೊಂಡು ಬಾಡಿ ಮಾಡೋದು, ಅದು ಫೋರ್ಸಾಗಿ ಬಾಡಿ ಬರ್ತಿದ್ಯಾ ಅಂತಂದರೆ ಫೋರ್ಸ್ಡ್ ರೆಸ್ಪಾನ್ಸ್. ಸೊ ಔಟ್ಪುಟ್ ವೆನ್ ಇನ್ಪುಟ್ ಈಸ್ ಅಪ್ಲೈಡ್, ಓನ್ಲಿ ಇನ್ಪುಟ್ ಈಸ್ ಅಪ್ಲೈಡ್ ನಾನು ಅದು ಹೇಳ್ತಿಲ್ಲ, ದಟ್ ಇನ್ಪುಟ್ ಈಸ್ ಅಪ್ಲೈಡ್. ಓಕೆನಾ? ಇದೇನಂತ ಕರೀತಾರೆ? ಔಟ್ಪುಟ್ ಡ್ಯೂ ಟು ಇನ್ಪುಟ್, ಔಟ್ಪುಟ್ ಡ್ಯೂ ಟು. ಸೊ ನ್ಯಾಚುರಲ್ ರೆಸ್ಪಾನ್ಸ್ ಇಸ್ ಔಟ್ಪುಟ್ ಡ್ಯೂ ಟು ವೆನ್ ನೋ ಇನ್ಪುಟ್ ಡ್ಯೂ ಟು ಎಂತ ಬರೋದು? ಡ್ಯೂ ಟು ಇನಿಷಿಯಲ್ ಕಂಡೀಷನ್ಸ್. ಓಕೆನಾ? ಇದಾದ್ರು ಔಟ್ಪುಟ್ ಡ್ಯೂ ಟು ಇನ್ಪುಟ್ ಅಪ್ಲೈ. ಸೊ ಇದು ಈ ಥರ ಏನಿರುತ್ತೆ, 2 ಟೈಪ್ಸ್ ಆಫ್ ರೆಸ್ಪಾನ್ಸಸ್ ಇರುತ್ತೆ, ನ್ಯಾಚುರಲ್ ರೆಸ್ಪಾನ್ಸು, ಫೋರ್ಸ್ ರೆಸ್ಪಾನ್ಸು. ದ ಕಾಂಬಿನೇಷನ್ ಆಫ್ ನ್ಯಾಚುರಲ್ ರೆಸ್ಪಾನ್ಸ್ ಆ್ಯಂಡ್ ಫೋರ್ಸ್ ರೆಸ್ಪಾನ್ಸ್ ಇಸ್ ದ ಕಂಪ್ಲೀಟ್ ರೆಸ್ಪಾನ್ಸ್. ಏನಿದೆ, ದಿಸ್ ಇಸ್ ದ ಕಂಪ್ಲೀಟ್ ರೆಸ್ಪಾನ್ಸ್. ಇದೇನಾಗುತ್ತಿದ್ದು, ದಿಸ್ ಇಸ್ ದ ಕಂಪ್ಲೀಟ್ ರೆಸ್ಪಾನ್ಸ್ ಆಗುತ್ತೆ. ಸರಿನಾ? ಸೊ ಏನಾಗುತ್ತೆ ಇದು ಅಂತಂದರೆ ಇಷ್ಟೆಲ್ಲ ಆಗುತ್ತೆ. ಓಕೆನಾ? ಸೊ ವಿ ಕ್ಯಾನ್ ಡೂ ದಿಸ್. ಇದೇನಾಗುತ್ತೆ, ಇದೆಲ್ಲ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ ಫಂಕ್ಷನ್ ಆಯಿತು. ಆ್ಯಂಡ್ ಯಾಕೆ ಗುರು ಟ್ರಾನ್ಸ್ಫರ್ ಫಂಕ್ಷನ್ ಅಂತಿದ್ಯಾ? ಯೂನಿಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಯೂನಿಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಯಿತು. ಬೈಲ್ಯಾಟ್ರಲ್ ಕೂಡ ನೋಡಾಯಿತು. ಯೂನಿಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ? ದ ಮೇನ್ ಯೂಸ್ ಆಫ್ ದಿಸ್ ಈಸ್ ಏನು? ಸೊ ಮೇನ್ ಮೋಟಿವ್ is to find complete response of the system. Okay na? ಏನು ಮೇನ್ ಮೋಟಿವ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಥ್ಯಾಂಕ್ ಯು.